ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅಣ್ಣನ ಮದುವೆ ಶಾಸ್ತ್ರಗಳು 3-4 ಡೇಸ್ ನಾವೇನೆಲ್ಲ ಮಾಡಿದ್ವಿ, ಎಷ್ಟೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ ಅಂತ ಆಲ್ರೆಡಿ ನೀವು ಪಾರ್ಟ್ 1 ಮತ್ತು ಪಾರ್ಟ್ 2 ವೀಡಿಯೋದಲ್ಲಿ ನೋಡಿದ್ದೀರಾ. ಇದು ಪಾರ್ಟ್ 3. ಫೈನಲಿ ಪಾರ್ಟ್ 3 ವೀಡಿಯೋ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ತು. ಆ್ಯಕ್ಚುಲಿ ಟೈಮ್ ಯಾವಾಗೂ ಸಿಕ್ಕಿತ್ತು, ಬಟ್ ಎಡಿಟ್ ಮಾಡೋದಕ್ಕೆ ನನಗೆ ಮೂಡ್ ಇರಲಿಲ್ಲ. ಆದರೆ ಫೋನ್ ಸ್ಟೋರೇಜ್ ಫುಲ್ ಅಂತ ಬಂತು. ನಿಮಗೆ ಗೊತ್ತಲ್ವಾ, ಐಫೋನ್ ಸ್ಟೋರೇಜ್ ಫುಲ್ ಆದರೆ ಏನು ಮಾಡೋದಕ್ಕಾಗಲ್ಲ. ಅದಕ್ಕೇ ಇವಾಗ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಎಲ್ಲ ವೀಡಿಯೋಸ್ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಹೊರಗಿನ ದೇವ್ರಿನ ಪೂಜೆ ಆದಮೇಲೆ ಅವತ್ತು ಮಾಡಿದ ನಾನ್ ವೆಜ್ ಲೆಫ್ಟ್ ಓವರ್ನ ನಾವು ನೆಕ್ಸ್ಟ್ ಡೇ ತಿಂತಾಯಿದ್ವಿ. ಅದಾದಮೇಲೆ ನೆಕ್ಸ್ಟ್ ದಿನ ಇದ್ದಿದ್ದು ಹಿರಿಯರಿಗೆ ಎಡೆ ಹಾಕೋದು. ಅದರಲ್ಲಿ ನಮ್ಮ ಅಜ್ಜ ಅವ್ರನ್ನ ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ. ಬಿಕಾಸ್ ಅವ್ರು ಕೋವಿಡ್ ಟೈಮಲ್ಲಿ ನಾವು ಅವ್ರನ್ನ ಕಳ್ಕೊಂಡ್ವಿ. ಅವ್ರು ಇರಬೇಕಾಗಿತ್ತು, ಎಲ್ರಿಗಿಂತ ಜಾಸ್ತಿ ಖುಷಿ ಪಡುವರು. ಮಿಸ್ ಮಾಡ್ಕೊಂಡ್ವಿ, ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್. ಅದೆಲ್ಲ ಆದಮೇಲೆ ಎಲ್ಲರೂ ಮತ್ತೆ ಇನ್ವಿಟೇಷನ್ ಕಾರ್ಡ್ ನೆಕ್ಸ್ಟ್ ದಿನ ರೆಡಿ ಮಾಡ್ತಾಯಿದ್ವಿ. ಅದಾದಮೇಲೆ ನೈಟೆಲ್ಲ ಫುಲ್ ಗೇಮ್ಸ್, ಎಲ್ಲರೂ ಸಖತ್ ಚಿಲ್ ಮಾಡ್ತಾರೆ. ನಮ್ಮ ರಿಲೇಟಿವ್ಸ್ ಎಲ್ಲ ಒಬ್ರಿಗಿಂತ ಒಬ್ಬರು ಎಂಜಾಯ್ ಮಾಡ್ತಾರೆ. ನೋಡಿ ನನ್ನ ಕಸಿನ್ಸ್ ಎಲ್ಲ ಹೆಂಗೆ ಮಜಾ ಮಾಡ್ತಾ ಇದ್ದಾರೆ. ನಮ್ಮಪ್ಪ ಫುಲ್ ಚಿಲ್, ಎಲ್ಲರಿಗಿಂತ ಚಿಕ್ಕ ಮಕ್ಳ ಥರ. ಯಾರು ಏನು ಅಂದ್ಕೊಂಡ್ರು ಡೋಂಟ್ ಕೇರ್, ಫುಲ್ ಚಿಲ್ ಮಾಡ್ಕೊಂಡು ಗೇಮ್ಸ್ ಆಡ್ತಾರೆ, ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾರೆ. ನೋಡಿ ಹಿಂಗಿತ್ತು ಗೇಮ್ಸ್ ಎಲ್ಲ. ಚಿಕ್ಕ ಮಕ್ಕಳಾಗ್ಬಿಟ್ಟಿದ್ರು ಒಂದು ಕ್ಷಣ ಎಲ್ರೂ. ನೋಡಿ ನಮ್ಮಪ್ಪ ಎಲ್ಲ ಮಕ್ಕಳಲ್ಲಿ ಒಬ್ಬರು ಮಕ್ಕಳಾಗಿದ್ದಾರೆ. ಅವ್ರಿಗೆ ಫುಲ್ ಶಾಖೆ ಆಗ್ತಾಯಿತ್ತು ಅಂತ ಬಟ್ಟೆ ಎಲ್ಲ ಬಿಚ್ಕೊಂಡು ಆಟ ಆಡ್ತಿದ್ದಾರೆ. ಇನ್ನು ಮದುವೆ ಬಂದುಬಿಟ್ಟು May 7th ಮತ್ತು 8th ಇದೆ. ಎಲ್ಲರೂ ಬನ್ನಿ. ನೋಡಿ ಇವರು ನನ್ನ ಫಿಯಾನ್ಸಿ. ಚಿಕ್ಕ ಮಕ್ಕಳ ಥರ ಚೀಟ್ಸ್ ಆಡ್ತಾಯಿದ್ದೀವಿ. ಕೇರೆ ಮಾಡಿದ್ದು ಇತ್ತು, ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಅವತ್ತು ನೈಟು ನನ್ನ ತಂಗಿ ಬರ್ಡೇ ಕೂಡ ಇತ್ತು. ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ, ಚೆನ್ನಾಗಿತ್ತು. ಇಷ್ಟು ಕಿರ್ಚಾಡ್ತೀವಲ್ವಾ, ಇರಿಟೇಟ್ ಆಗ್ತಾಯಿದ್ದೇನಾ? ಅಲ್ಲ, ಎಲ್ಲ ವೀಡಿಯೋಸ್ನ ಎಡಿಟ್ ಮಾಡಾಕಿದ್ರೆ ಏನು ಮಜಾ ಇರುತ್ತೆ ರೀ. ಅದಕ್ಕೇ ರಾ ವೀಡಿಯೋಸ್ ಹಾಕಿದ್ದೀನಿ. ರಾ ನೋಡಬೇಕು, ಹೀಗೆ ಎಂಜಾಯ್ ಮಾಡಿ. ಇಲ್ಲ ಇರಿಟೇಟ್ ಮಾಡ್ಕೊತೀರಾ, ಅದು ನಿಮ್ಮ ಕರ್ಮ ಗುರು. ನಂಗೆ ಬಂದಂಗೆ ಎಡಿಟ್ ಮಾಡಾಕ್ತೀನಿ. ನಂಗೆ ಟೈಮ್ ಸಿಕ್ಕಿರುತ್ತೆ ಜಾಸ್ತಿ ಎಡಿಟ್ ಮಾಡೋದಕ್ಕೆ ಅಂತೀನಿ. ಬಿಡಿ, ಇವಾಗ ಆಡ್ತಾ ಇರೋ ಗೇಮು ಅವ್ರವ್ರ ಪಾರ್ಟ್ನರ್ನ ಗೆಸ್ ಮಾಡೋದು. ಎಲ್ಲರೂ ಆಟ ಆಡಿದ್ರು. ಆಮೇಲೆ ಎಲ್ರದ್ದು ವೀಡಿಯೋಸ್ ಇಲ್ಲ ಅಷ್ಟೇ. ಫೈನಲಿ ನಾನು ಗೆಸ್ ಮಾಡಿದೆ. ಇಲ್ಲಲ್ಲ ಅವ್ರು ಬರೋಳ ಅವರ. ನಿಮಗೆಲ್ಲ ಅನಿಸ್ಬೋದು, ಏನು ಇವಳು ಲ್ಯಾಂಗ್ವೇಜ್ ಅಲ್ವಂಥರ ಇದೆ ಇಲ್ವಂಥರ ಇದೆ ಅಂತ. ಆ್ಯಕ್ಚುಲಿ ನಾನು ಪಕ್ಕಾ ಲೋಕಲು, ನಮ್ಮ ಲ್ಯಾಂಗ್ವೇಜ್ ಇರೋದೇ ಹಾಗೆ. ಬಟ್ ನಾನು ಯಾವಾಗ ಎಲ್ಲಿ ಹೆಂಗಿರಬೇಕು, ಎಲ್ಲಿ ಅಫಿಷಿಯಲಾಗಿ ಮಾತಾಡಬೇಕು, ಎಲ್ಲಿ ಬಿಲ್ಡಪ್ ತೊಗೋಬೇಕು, ಎಲ್ಲಿ ನಾರ್ಮಲ್ ಆಗಿರಬೇಕು, ಅದೆಲ್ಲ ಸೆನ್ಸು ಇದೆ. ಸೊ ಹಾಗೆ ಲೋಕಲ್ ಅಂತ ಬಂದರೆ ಪಕ್ಕಾ ಲೋಕಲ್ ಗುರು ಅಷ್ಟೆ. ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಜೊತೆ ಅವ್ರವ್ರ ಮನೆಯಲ್ಲಿ ಹಾಗೆ ಇರ್ತಾರೆ. ಸುಮ್ಮನೆ ಸ್ವಲ್ಪ ಬಿಲ್ಡಪ್ ತೊಗೊಳ್ತಾರೆ. ಓಕೆ, ನೆಕ್ಸ್ಟು ನಮ್ಮ ಅತ್ತೆ ಮನೆಯಲ್ಲೂ ಸೇಮ್ ಇದೇ ಶಾಸ್ತ್ರ. ಅಂದರೆ ಹುಡುಗಿ ಮನೆಯಲ್ಲೂ ಸೇಮ್ ಅದೇ ಶಾಸ್ತ್ರ ಆಯಿತು, ಸಿಂಪಲ್ಲಾಗಿ ಅದಾಯಿತು. ಇದು ನನ್ನ ಪಾರ್ಟ್ 3 ವೀಡಿಯೋ. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಬಟ್ ಐ ನೋ ವೀಡಿಯೋ ಅಷ್ಟು ಕ್ಲೀನಾಗಿಲ್ಲ, ಬಿಕಾಸ್ ಒಂದೇ ಆ್ಯಂಗಲಲ್ಲಿ ಯಾವುದು ವೀಡಿಯೋಸ್ ಮಾಡೋದಕ್ಕಾಗಿಲ್ಲ. ಏನು ಮಾಡ್ತೀರಾ, ಎಲ್ಲ ಅರ್ಜೆಂಟಲ್ಲಿ ಇರ್ತಾರೆ, ಎಲ್ಲ ಬ್ಯುಸಿ ಇರ್ತಾರೆ. ಸೊ ಹೆಂಗೆಂಗೋ ಬಂದುಬಿಟ್ಟಿದೆ. ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಮಾಡ್ತಾ ಫ್ಯೂಚರಲ್ಲಿ ಅಪ್ಡೇಟ್ ಆಗ್ಬೋದಲ್ವೇ. ಫ್ಯೂಚರಲ್ಲಿ ನೋಡೋಣ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಇದ್ದೀನಪ್ಪ. ಎಲ್ಲರೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಯಿತಾ. ಥ್ಯಾಂಕ್ ಯು.